ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಯಾವ ಊರು ತಮ್ಮದು? ಸರ್ ನಮ್ದು ಕೊರಲಕುಂಟೆ ಸರ್, ಪರಶುರಾಮಪುರ ಹೋಬಳಿ ಅಂತ. ಪರಶುರಾಮಪುರದ ಹತ್ರ ಅಲ್ಲ ಹೌದು ಸರ್. ಸರ್, ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ತಾಯಿಯವ್ರಿಗೆ ತೋರ್ಸಕ್ ಬಂದ್ರಿ ಅಲ್ವಾ? ಹೌದು ಸರ್. ಏನ್ ತೊಂದರೆ ಅವರಿಗೆ? ಅವರಿಗೆ ಕಾಲು ನೋವು ಸರ್, ಸೊಂಟ ನೋವು, ಕಾಲು ನೋವು, ಗ್ಯಾಸ್ಟ್ರಿಕ್ ಆ ಥರ ಪ್ರಾಬ್ಲಮ್. ಶುಗರು, ಬಿ ಪಿ? ಹಾಂ ಸರ್, ಶುಗರ್ ಬಿ ಪಿ ಇದೆ. ಎಷ್ಟು ವರ್ಷದಿಂದ ಪ್ರಾಬ್ಲಮ್? ಆಮೇಲೆ ಇದೆ ಸರ್, ಒಂದು 7 ವರ್ಷದಿಂದ ಇದೆ ಸರ್. ಭಾಳ ಕಡೆ ತೋರಿಸಿ ಆಯ್ತಲ್ಲ? ಎಲ್ಲ ಕಡೆ ತೋರಿಸ್ಕೊಂಡಿದೆ ಸರ್. ಈಗೆಲ್ಲ ಇವೆಲ್ಲ ಮಾತ್ರೆಗಳೆಲ್ಲ ಕೊಡಿಸಿದಿರಿ? ಹಾಂ ಸರ್. ಹಾಂ ಸರ್. ಕಮ್ಮಿ ಆಗಿದೆಯಾ? ಇಲ್ಲ ಸರ್. ಆಮೇಲೆ ನಿಮಗೆ ನಮ್ಮ ಅಡ್ರೆಸ್ ಯಾರು ಹೇಳಿದ್ದು? ನಮ್ಮೂರಲ್ಲಿ ನಮ್ಮ ಮಾವ ಅಂತ ಬಂದ ಸೈಡ್ಗೆ ಇದಕ್ಕೆ ಅವ್ರಿಗೆ ಸೊಂಟ ನೋವು ಎಲ್ಲ ಫುಲ್ ಇದಾಗ್ಬಿಟ್ಟಿದ್ರು. ವಾಕ್ ಮಾಡ್ಲಿಕ್ಕೂ ಆಗ್ತಾ ಆಗ್ತಾ ಇರಲಿಲ್ಲ ಇಲ್ಲ ಸರ್. ಅಲ್ವಾ? ಒಂದು ರೂಮಿಗೆ ಹೋಗೋ ಆಗ್ತಿರ್ಲಿಲ್ಲ. ರೂಮಿಗೆ ಒಂದು ರೂಮಿಂದ ಒಂದು ರೂಮಿಗೆ ಹೋಗ್ಲಿಕ್ಕೂ ನಡಿಲಿಕ್ಕೂ ಕಷ್ಟ ಆಗ್ತಾ ಇತ್ತು. ಬರ್ತಿರ್ಲಿಲ್ಲ. ಅವ್ರು ಬಂದು ಇಲ್ಲಿ ಚೆಕ್ ಮಾಡಿಸಿದಾಗ ಒಂದು ತಿಂಗಳಿಗೆ ಚೆನ್ನಾಗಾಗುತ್ತೆ ಸರ್. ಅವ್ರು ಬಂದು ಎಷ್ಟು ವರ್ಷ ಆಯ್ತು ನಮ್ಮಲ್ಲಿ? 3 ವರ್ಷದ ಸರ್. 3 ವರ್ಷದ ಮೇಲಾಯ್ತು. ಹಾಂ ಸರ್. ಅವಾಗ ಒಂದೇ ಸರಿ ಬಂದಿರೋದು. ಒಂದೇ ಸಲ ಬಂದಿದೆ ಸರ್. ಆಮೇಲೆ ನಮ್ಮ ಹತ್ರ ಮತ್ತೆ ಬಂದೇ ಇಲ್ಲ. ಬಂದಿಲ್ಲ ಸರ್. ಈಗ ಫುಲ್ ಆರಾಮಿದ್ದಾರೆ. ಆರಾಮ ಫುಲ್ ಎಲ್ಲ ಕೆಲಸ ಮಾಡ್ತಾರೆ ಸರ್, ವ್ಯವಸಾಯ ಮಾಡ್ತಾರೆ, ಗಾಡಿ ಓಡಿಸ್ತಾರೆ, ಎಲ್ಲ ಮಾಡ್ತಾರೆ. ನಾವು 1 ತಿಂಗಳಿಗೆ ಮೆಡಿಸಿನ್ ಕೊಟ್ಟಿದ್ವಿ. ಹೌದು ಸರ್. ಅದಾದ್ಮೇಲೆ ಮತ್ತೆ ಮೆಡಿಸಿನ್ ಕೂಡ ತಗೊಂಡಿಲ್ಲ. ಬಂದಿಲ್ಲ ಸರ್. ಈಗ ಫಸ್ಟ್ ಕ್ಲಾಸ್ ಸೂಪರ್ ಇದೆ ಸರ್. ಫುಲ್ ವ್ಯವಸಾಯ, ಎಲ್ಲ ಕೆಲಸ ಮಾಡ್ತಾರೆ ಸರ್. ಎಲ್ಲ ವಚಿ ಕೆಲಸ. ಹಾಂ ಸರ್, ಮಾಡ್ತಾರೆ ಸರ್. ಅವನೇ ಹೇಳಿದ್ದ ಒಪ್ಪಂದು ಹೋದಾಗ ಅತ್ತೆ ನೀವು ಹೋಗ್ಬೇಕಂತೆ ತೋರ್ಸ್ಕೊಂಡ್ ಬರ್ಬೋದು ಅಂತ ಹೇಳಿದ್ದ. ಅವ್ರು ಹೇಳಿದ್ದಕ್ಕೆ ನೀವು ಅಲ್ಲಿ ಚೆನ್ನಾಗಿ ಹೋಗೋಣ ಅಂತ ಅಂದಿದ್ದೆ ನಾವು. ವರ್ಷಗಳ ಹೇಳಿದ್ರು ಸರ್, ನಾವು ಬರಕ್ ಆಗ್ಲಿಲ್ಲ. ಓಕೆ, ಅದಕ್ಕೆ ಈಗ ಬಂದಿದೆ ಸರ್. ಒಳ್ಳೆದಾಗಲಿ ಸರ್. ನಿಜ ಹೇಳ್ತಿದ್ದೀರಲ್ಲ? ಹಾಂ ಸರ್. ಅವ್ರು ಆರಾಮಾಗಿರೋದು? ಆರಾಮ್ ಸರ್, ಸೂಪರ್ ಸರ್. ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಇಲ್ಲ ಇಲ್ಲ ಸರ್, ಆ ಥರ ನಡೆಸ್ತಾ ಇರಲ್ಲ? ಇಲ್ಲ ಸರ್. ಓಕೆ, ನಿಜ ಅಲ್ಲ ಸರ್? ಸತ್ಯ ಅಲ್ಲ ಅವ್ರು ಹೇಳ್ತಿರೋದು? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆದಾಗಲಿ.